ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ನನ್ನ ಮಗನ ಬರ್ತ್ಡೇ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು. ಆ ವಿಡಿಯೋ ಸೆಂಡ್ ಮಾಡೋಣ ಅಂದ್ಕೊಂಡು ನಿಮಗೆ ಕೂಡ ಸೆಂಡ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಪಂಚೆ ಮತ್ತು ಶಲ್ಯ ತೋರಿಸ್ತಾ ಇದ್ದೀನಿ. ನಾನು ಬಟನ್ ಬಿಚ್ಚಿ ನನ್ನ ಮಗನಿಗೆ ವೇರ್ ಮಾಡ್ತಾ ಇದ್ದೀನಿ ನಾನು ಶರ್ಟ್ದು. ಹಾಗಾಗಿ ನನ್ನ ಮಗ ಈಗ ರೆಡಿ ಆಗಿದ್ದಾನೆ, ನೋಡ್ತಿರ್ಬೋದು ನೀವು ಎಷ್ಟು ಕ್ಯೂಟಾಗಿ ರೆಡಿ ಆಗಿದ್ದಾನೆ ಅಂತ. ಮತ್ತು ಕೇಕ್ ಕೂಡ ಓಪನ್ ಮಾಡ್ತಾ ಇದ್ದೀವಿ ನಾವಿವಾಗ. ನಮ್ಮ ಜೊತೆ ನೀವು ಕೂಡ ಸೆಲೆಬ್ರೇಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಫ್ರೆಂಡ್ಸ್. ಕೇಕ್ ಕಟ್ ಮಾಡ್ತಿದ್ದಾನೆ, ನೋಡೋಣ. ಹ್ಯಾಪಿ ಬರ್ಡೇ ಸಾಂಗ್ ಕೂಡ ಹೇಳ್ತಿದ್ದಾರೆ ಮಕ್ಕಳೆಲ್ಲ. ನೀವು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಕೇಕನ್ನು ಕಟ್ ಮಾಡ್ದೆ ಆಲ್ರೆಡಿ. ಕಟ್ ಮಾಡಿಬಿಟ್ಟು ಫಸ್ಟು ಯಾವಾಗಲೂ ಪ್ರಿಫರೆನ್ಸು ಅವನು ಅಮ್ಮಂಗೆ ಫಸ್ಟು, ಅಮ್ಮ ಯಾವಾಗಲೂ ಅವನಿಗೆ. ಹಂಗಾಗಿ ಅಮ್ಮಂಗೆ ಫಸ್ಟ್ ಕೊಟ್ಟ ಅವನು. ಮತ್ತು ನೆಕ್ಸ್ಟ್ ಅವ್ರ ಅಪ್ಪಾಜಿ ತಿನ್ನಿಸಿ ಆಮೇಲೆ ಅವ್ರ ಅಪ್ಪಾಜಿ ಕೂಡ ಫೋಟೋ ತೆಗೆಸ್ಕೊಂಡ್ರು. ನೋಡ್ತಿದ್ದೀರಾ ಅನಿಸುತ್ತೆ. ಚಿಕ್ಕದಾಗೆ ಮಾಡಿದ್ದು. ನಾವು ಯಾವಾಗಲೂ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡಲ್ಲ, ಹಂಗಂತ ಸೆಲೆಬ್ರೇಟ್ ಮಾಡ್ದಂಗೂ ಇರಲ್ಲ, ಚಿಕ್ಕದಾಗೆ ಮಾಡ್ತೀವಿ ಅಷ್ಟೇ. ಊರಿಗೆ ಹೋಗಿ ಬಂದಿರೋದ್ರಿಂದ ಸ್ವಲ್ಪ ಲೇಟ್ ಆಯ್ತು ಇವತ್ತು. ಮತ್ತು ಧನು ಕೂಡ ಅವನ ತಮ್ಮಂಗೆ ಕೇಕ್ ತಿನ್ನಿಸ್ತಿದ್ದಾನೆ, ನೋಡ್ತಿದ್ದೀರಾ ಅನಿಸುತ್ತೆ. ಅವನಿಗೆ ತುಂಬ ಬೆಸ್ಟ್ ಫ್ರೆಂಡ್, ಕ್ಲೋಸ್ ಫ್ರೆಂಡ್, ಅವ್ರ ಅಣ್ಣ, ಅವ್ರ ತಮ್ಮ, ಅವ್ರ ತಂಗಿ, ಅವ್ರ ಅಕ್ಕ ಎಲ್ಲ ಇವನೇ ಅವನಿಗೆ. ಹೀಗಾಗಿ ತುಂಬಾ ಇಷ್ಟ ಅವರಿಬ್ಬರಿಗೂ ಅಷ್ಟೇ. ಹಂಗಾಗಿ ಒಂದು ಕಿಸ್ ಮಾಡ್ತಿದ್ದಾನೆ ಅವನು. ಓಕೆ, ಅದು ಕೂಡ ಆಯಿತು. ಮತ್ತು ಕಟ್ ಮಾಡಿಟ್ಟಿದ್ವಲ್ಲ ಕೇಕ್ಸ್ನೆಲ್ಲ, ಮತ್ತು ಮಕ್ಕಳಿಗೆಲ್ಲ ಕೊಡೋಣ ಅಂತ ಹೇಳಿ ಕೊಟ್ಟಿದ್ದಾಯಿತು. ಮತ್ತು ಮಕ್ಕಳು ಕೂಡ ತಿಂದರು. ಆಮೇಲೆ ಅವ್ರು ಗಿಫ್ಟ್ ತೊಗೊಂಬಂದಿರಲ್ಲ, ಆ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ನಾನು. ನೋಡಿ, ಅವರೆಲ್ಲ ಗಿಫ್ಟ್ ತಂದಿರೋದನ್ನೆಲ್ಲ ಕೊಡ್ತಾಯಿದ್ರಿ. ಇವ್ನು ನೂತನ್ ಅಂತ ಗಿಫ್ಟ್ ತೊಗೊಂಬಂದಿದ್ದ ಅವ್ನ ಫ್ರೆಂಡ್ಗೆ. ಅವ್ನ ಕ್ಲೋಸ್ ಫ್ರೆಂಡ್ ಮನೆ ಹತ್ರನೇ ಇದ್ದಾರೆ ಇಲ್ಲಿ. ಡೈಲಿ ಸ್ಕೂಲಿಂದ ಬಂದ ತಕ್ಷಣ ನೋಡಿದ್ದಾರೆ ನನ್ನ ವೀಡಿಯೋಸೆಲ್ಲ. ಆಲ್ಮೋಸ್ಟ್ ಇರ್ತಾರೆ ಇವರು. ಇವನು ಸುಜಾನ್ ಅಂತ, ಇವನು ಕೂಡ ನನ್ನ ವೀಡಿಯೋಸಲ್ಲಿ ಆಲ್ಮೋಸ್ಟ್ ಕವರ್ ಆಗಿದ್ದಾನೆ. ಯಾಕೆಂದರೆ ನನ್ನ ಮಕ್ಕಳು ಕ್ಲೋಸ್ ಫ್ರೆಂಡ್ ಇವರಿಬ್ಬರು. ಹಂಗಾಗಿ ಇಲ್ಲಿ ಮನೆ ಹತ್ರ ಅಂದರೆ ಇವರಿಬ್ಬರೇ ಕ್ಲೋಸು. ಹಂಗಾಗಿ ಬಂದಿದ್ರು ಇವರು ಕೂಡ. ಮತ್ತು ಸುದೀಕ್ಷಾ ಮತ್ತು ಮನ್ವಿತಾ ಅಂತ ನಮ್ಮ ಮನೆ ಮುಂದಗಡೆ ಇದ್ದಾರೆ, ಇವರು ಕೂಡ ಬಂದಿದ್ದರು. ಮಕ್ಕಳು ರೆಡಿಯಾಗಿಬಿಟ್ರೆ ನೋಡಲಿಕ್ಕೆ ಒಂದು ಚಂದ ಅಂತ ಹೇಳ್ಬೋದು. ಹಂಗೆ ಎಲ್ಲರೂ ಅಷ್ಟೇ, ಮಕ್ಕಳು ತುಂಬಾ ಕ್ಯೂಟಾಗಿ ಕಾಣ್ತಾರೆ. ಯಾರೇ ಮಕ್ಕಳಾಗಲಿ ರೆಡಿಯಾದ್ರೆ ಮಾತ್ರ ಸಖತ್ ಅಟ್ರಾಕ್ಟಿವ್ ಆಗಿ ಕಾಣ್ತಾರೆ ಅಂತಲೇ ಹೇಳ್ಬೋದು. ಅವ್ರು ನೋಡೋಕ್ಕೆ ಒಂದು ಚಂದ ಅಂತಲೇ ಹೇಳ್ಬೋದು. ಹಂಗಾಗಿ ನನ್ನ ಮಗನ ಸರಿ ಒಂದು ರೌಂಡ್ ಬಾಪ ನೋಡೋಣ ಹೆಂಗೆ ಕಾಣಿಸ್ತೀಯ, ಬಂದುಬಿಟ್ಟು ಚೇರ್ ಮೇಲೆ ಕೂತ್ಕೊ ಅಂತ ಹೇಳಿದೆ. ಹಂಗಾಗಿ ಬರ್ತಾ ಇದ್ದ. ಅವನಿಗೆ ಸ್ವಲ್ಪ ನಾಚಿಕೆ, ಆ ಶಲ್ಯ ಬೇರೆ ಬಿದ್ದೋಗ್ತಾ ಇತ್ತು. ಆದರೂ ಸುಮ್ಮನೆ ಬಂದಂಗೆ ಕೂತ್ಕೊಂಡ ಅಷ್ಟೇ. ಹಂಗಾಗಿ ಒಂದೆರಡು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟು ನನಗೆ ಎನರ್ಜಿ, ಒಂದು ಬೂಸ್ಟರ್ ಇದ್ದಂಗೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಊಟ ಕೂಡ ಮುಗಿಸ್ಕೊಂಡ್ವಿ, ನೋಡ್ತಿದ್ದೀರಾ ಅನಿಸುತ್ತೆ. ಊಟ ಮುಗಿಸ್ಬಿಟ್ಟು ಲಾಸ್ಟಿಗೆ ಒಂದು ಕ್ಲಿಪ್ಪಿಂಗನ್ನು ಹಾಕಿದ್ದೀನಿ ಅಷ್ಟೇ ನಿಮ್ಮ ಜೊತೆಗೆ. ಓಕೆ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ಕ್ಲಿಪ್ಪಿಂಗ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.